ರಣ ಬಿಸಿಲು ಈಗ ಕಾದ ಕಬ್ಬಿಣದಂತಾಗಿದೆ ಭೂಮಿ. ಬಿಸಿಲ ಜೊತೆಗೆ ಉಷ್ಣ ಗಾಳಿ ಬೇರೆ. ಜನ ನಿಜಕ್ಕೂ ಹೈರಾಣಾಗ್ತಿದ್ದಾರೆ. ಕರ್ನಾಟಕದಲ್ಲಿ 40 ಡಿಗ್ರಿ, 28 ಜಿಲ್ಲೆಗಳಲ್ಲಿ ತೀವ್ರ ಬಿಸಿಗಾಳಿ ಬರ್ತಾ ಇದೆ. ಹೀಗಾಗಿ ರಾಜ್ಯದ 6 ಜಿಲ್ಲೆಗಳಿಗೆ ಈಗ ಬಿಸಿಗಾಳಿಯ ರೆಡ್ ಅಲರ್ಟ್ ಹೋಗಿದೆ. ಕಲಬುರಗಿಯಲ್ಲಿ ದಶಕದ ಅತಿ ಗರಿಷ್ಠ 46.7 ಡಿಗ್ರಿ ತಾಪ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 8 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕೆಲ ಜಿಲ್ಲೆಗಳಲ್ಲಿ ತೀವ್ರ ಶಾಖದ ಅಲೆ ಎಚ್ಚರಿಕೆ ಇದೆ. ಮೇ 5ರವರೆಗೂ 5 ಜಿಲ್ಲೆಗಳಲ್ಲಿ ತೀವ್ರ ಶಾಖದ ಅಲೆ. ಪ್ರಶಾಂತ್, ಒಂದು ಕಡೆ ಚುನಾವಣೆಯ ಕಾವು, ಆದರೆ ಅದು ಏನೂ ಅಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾವು ಈಗ ನಮಗೆ ಬಿಸಿಲಿನ ಬೇಗೆಯಿಂದ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಕೂಲ್ ಸಿಟಿ ಅಂತ ಕರಿತೀವಿ, 33 ದಾಟ್ತಿರ್ಲಿಲ್ಲ, 40 ದಾಟ್ಬಿಟ್ಟಿದೆ. ಎಂತಹ ಪರಿಸ್ಥಿತಿ! ನಿಜಕ್ಕೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದ್ದಂತಹ ದಿನಗಳಾಯಿತು ಅಂತ. ಪ್ರತಿಮಾ ನೋಡಿ, ನಾನು ದಿಲ್ಲಿಯಲ್ಲಿ 45-46ರವರೆಗೆ ಟೆಂಪ್ರೇಚರ್ ಹೋಗ್ತಕ್ಕಂಥದ್ದು, ರಾಜಸ್ಥಾನದಲ್ಲಿ 48ರವರೆಗೆ ಚೂರು ಎಲ್ಲ ಭಾಗದಲ್ಲಿ ಹೋಗ್ತಕ್ಕಂಥದ್ದು ಒಂದು ಸಹಜ ಪ್ರಕ್ರಿಯೆ ಆಗಿತ್ತು ಇತ್ತೀಚಿನ ಕೆಲ ವರ್ಷಗಳಲ್ಲಿ. ಆದರೆ ನೋಡ್ತಾ ನಾವು ಕಳೆದ 2 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಪ್ರತಿ ವರ್ಷ ಬೇಸಿಗೆಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನಾನು ಯಾವತ್ತೂ ನೋಡಿರಲಿಲ್ಲ, ಅಂದರೆ ಬೆಂಗಳೂರು ನಗರದಲ್ಲಿ ಇವತ್ತು AC ಗಳನ್ನು ಹಾಕಿಸ್ತಕ್ಕಂಥ ಒಂದು ಸ್ಥಿತಿ ಬರುತ್ತೆ ಅಂತಕ್ಕಂಥದ್ದು ನೋಡಿರಲಿಲ್ಲ. ಹುಬ್ಬಳ್ಳಿಯಲ್ಲಿ ನಾನಿದ್ದೀನಿ, ಹುಬ್ಬಳ್ಳಿ, ಬೆಳಗಾವಿ, ನಿನ್ನೆ ಹಾವೇರಿಗೆ ಹೋಗಿದ್ದೆ, ಮೊನ್ನೆ ಬೆಳಗಾವಿಗೆ ಹೋಗಿದ್ವಿ, ಬಾಗಲಕೋಟೆಗೆ ಹೋಗಿದ್ವಿ. ವಿಪರೀತವಾಗಿರ್ತಕ್ಕಂಥ ಬಿಸಿಲು, ಅಂದರೆ ಮೊದಲು ಉತ್ತರ ಕರ್ನಾಟಕದಲ್ಲೂ ಇದು ಬಿಸಿಲಿನ ನಾಡು ಅಂತ ಕರಿತಾ ಇದ್ರು. ಆದರೆ ನಿನ್ನೆ ರಾಯಚೂರು 46, ಹುಬ್ಬಳ್ಳಿ 42. ಈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ಗೆ ನಾವು ಕೂಡ ಕಾರಣರಿದ್ದೀವಿ. ಆಧುನೀಕರಣದ ಹೆಸರಿನಲ್ಲಿ ಎಲ್ಲ ಗಿಡಗಳನ್ನು, ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲ ನಗರಗಳಲ್ಲಿ ನಾವು ಒಂದು ರೀತಿ ಡಿಫಾರೆಸ್ಟೇಷನನ್ನು ಮಾಡಿ ಇವತ್ತು ಈ ಸ್ಥಿತಿಗೆ ತಲುಪಿದ್ದೀವಿ. ಮುಂದೊಂದು ದಿನ ಬರ್ಬೋದು, ಹೀಗೆ ಮುಂದುವರಿತಾ ಹೋದರೆ ಈ ನಗರಗಳಲ್ಲಿ ಬೇಸಿಗೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ, ಮತ್ತೊಂದು ಕಡೆ ಶಿಫ್ಟ್ ಆಗೋಣ ಅನ್ನೋ ರೀತಿಯಲ್ಲಿ ಏನಾಗುತ್ತೆ, ಆ ಸ್ಥಿತಿಗೂ ಕೂಡ ನಾವು ತಲುಪಬಹುದು. ಬೇಸಿಗೆ ಇದೆ ಅನ್ನೋ ಕಾರಣಕ್ಕೆ AC ಹಾಕ್ತೀವಿ, ಅಗೇನ್ ಮತ್ತೆ ನಿಮಗೆ ಅದು ಜಾಸ್ತಿ ಧಗೆ ಆಗುತ್ತೆ. ಆ ಒಂದು ವಿಚಿತ್ರ ಸ್ಥಿತಿಗೆ ತಲುಪಿದ್ದೀವಿ. ಪ್ರಕೃತಿ ಏನ್ ಮಾಡುತ್ತೋ ಅನ್ನೋದಕ್ಕಿಂತ ಪ್ರಕೃತಿಯ ಜೊತೆ ನಮ್ಮ ತಾಳಮೇಳ ತಪ್ಪಿದ್ದಕ್ಕೆ ಈ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೀವಿ. ಗ್ಲೋಬಲ್ ವಾರ್ಮಿಂಗ್ ಕೇವಲ ಯುರೋಪ್ನಲ್ಲಿ ಕುಳಿತುಕೊಂಡು ಮಾತನಾಡೋದಲ್ಲ, ಗ್ಲೋಬಲ್ ವಾರ್ಮಿಂಗ್ ನ ಪರಿಣಾಮವನ್ನ ನಾವು ಎದುರಿಸ್ತಾ ಇದೀವಿ. ಇದಕ್ಕೆ ಮುಂದೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವೊಂದು ಮನುಕುಲವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಿತ್ರ ಪರಿಸ್ಥಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.